കൊത്തി കൂടെ കട്ടുമുണ്ടക്ക പോയിട്ടുണ്ടക്ക കട്ടി മൂള് കത്തി മൂളു ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಡೇಟ್ ಬಂದ್ಬಿಟ್ಟು 16th ಮಾರ್ಚ್ 2025, 16 ಮಾರ್ಚ್ 2025. ಏನಪ್ಪ ಇವತ್ತು ಸ್ಪೆಷಲ್ ಅಂತ ಹೇಳಿದ್ರೆ, ನಮಸ್ಕಾರ. ನೀನೆಲ್ಲ ಕೇಳಿದ್ದು ನನ್ನ ಕಝಿನು ಆ್ಯಕ್ಚುಲಿ. ಏನಂದರೆ ಇವತ್ತು 16 ಮಾರ್ಚ್ 2025 ನಮ್ಮ ಮನೇಲಿ ದೈವಾರಾಧನೆ ನೋಡ್ಬೋದು. ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ ಆ್ಯಕ್ಚುಲಿ. ಆಲ್ರೆಡಿ ಬೆಳಿಗ್ಗೆ ಎಲ್ಲ ಪೂಜೆ ಎಲ್ಲ ಆಗಿದ್ದು ನೋಡಿರ್ತೀರ. ಸೊ ಅವಾಗ ಲಾಗ್ ಏನೂ ಮಾಡಿರಲಿಲ್ಲ, ಯಾಕೆಂತಂದರೆ ಏನೂ ಇರಲಿಲ್ಲ ತೋರಿಸೋವಂಥದ್ದು. ಸೊ ಜಸ್ಟ್ ಪೂಜೆ ಅಷ್ಟೇ ಇದ್ದಿದ್ದು. ಸೊ ಆದ್ದರಿಂದ ಮೇಲ್ಗಡೆ ನೋಡಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಸೊ ಇವಾಗ ಸಂಜೆ ಸಮಯ ಬಂದು 6 ಗಂಟೆ 5:11 ಆಗ್ತಾಯಿದೆ. ಸೊ ಬಾಯ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ, ನಮ್ಮ ಕಸಿನ್ಸ್ ಎಲ್ಲ ಚೇರ್ಗಳನ್ನ ಹಾಕೋದು ಅದು ಇದೆಲ್ಲ ಮಾಡ್ತಾಯಿದ್ದಾರೆ. ಸೊ ತುಂಬ ಪ್ರಿಪ್ರೇಷನ್ಸ್ ಇರುತ್ತೆ ಸ್ನೇಹಿತರೆ. ಒಂದು ದೈವಾರಾಧನೆ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಪ್ರಿಪ್ರೇಷನ್ಸ್ ಇರುತ್ತೆ. ಅದಾದಮೇಲೆ ನಮ್ಮ ಮನೆಯಲ್ಲಿ 4 ದೈವ ಇದೆ, ದೇವರುಗಳಿದ್ದಾರೆ. ಪಂಜುರ್ಲಿ, ಕಲ್ಲುರೊಟ್ಟಿ, ಗುಳಿಗ ಮತ್ತು ಆಲಿಭೂತ ಅಂತೇಳಿ. ಸೊ ಆಲಿಭೂತ ಮತ್ತು ಗುಳಿಗನ ನಾವು ಯಾವುದೇ ರೀತಿ ಇದು ನರ್ತನೆ ಮಾಡಿಸೋದಿಲ್ಲ. ಏನಕ್ಕೆ ಅಂತ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಮಾಡಿಸೋದಿಲ್ಲ. ಪಂಜುರ್ಲಿ, ಕಲ್ಲುರೊಟ್ಟಿ ಎರಡೇ ಮಾಡ್ತಕ್ಕಂಥದ್ದು ಇದರಲ್ಲಿ. ಸೊ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತೇ ಇರುತ್ತೆ. ಪಂಜುರ್ಲಿ ಬಂದಾಗ ಅವರ ಕಾಂತಾರ ಮೂವಿ ನೋಡಿರ್ತೀರ, ನಾನು ಹೇಳೋದು ಬೇಕಾಗಿಲ್ಲ. ನೋಡಿಲ್ದಿರೋರು ಒಂದ್ಸಲಿ ನೋಡ್ಕೊಂಬಂದು ನಿಮ್ಗೊಂದು ಐಡಿಯಾ ಬರುತ್ತೆ ಏನು ದೈವಾರಾಧನೆ, ಏನು ಭೂತಕುಲ ಅಂತೇಳಿ. ಸೊ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ ನೋಡಿ. ಇಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ದಾರೆ. ನೋಡೋಣ ಬನ್ನಿ ಏನಾಗ್ತಾಯಿದೆ, ಏನು ಕತೆ ಅಂತೇಳಿ. ನಮ್ಮ ಹುಡುಗರೆಲ್ಲ ಬೆಂಗಳೂರಿಂದ ಬರ್ತಾಯಿದ್ದಾರೆ. ಆನ್ ದ ವೇ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಇನ್ನು, ಬಟ್ ಹೆವಿ ಹ್ಯುಮಿಡಿಟಿ ಇದೆ, ಹೆವಿ ಸೆಕೆ ಆಗ್ತಾಯಿಲ್ಲ. ಹ್ಯುಮಿಡಿಟಿ ಇರೋದ್ರಿಂದ ನೋಡಿ ನಮ್ಮ ಮೈನ್ ಭಟ್ರವರು ಒಂದು ಕಾಲದಲ್ಲಿ ದೊಡ್ಡ ಒಳ್ಳೆಯ ಒಂದು ಹೆಸರಿತ್ತವ್ರಿಗೆ ಆ್ಯಕ್ಚುಲಿ. ಪ್ರಿಪ್ರೇಷನ್ಸ್ ನಡೀತಾ ಇದೆ. ಚೇರ್ಸ್ಗಳೆಲ್ಲ ಹಾಕ್ತಾಯಿದ್ದಾರೆ. ಪ್ರದ್ಯುಮ್ನ ನೋಡಿ ಇಲ್ಲಿ ಸಣ್ಣ ಬ್ಲಾಕ್ಸ್ ಸಣ್ಣ ಆಗಕ್ಕೆ ಬಂದವನು ಇಲ್ಲಿ ಬೆವ್ರಿ ನೋಡಿ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಅಲ್ಲಿ. ಈ ಸತಿ ನಮ್ಮ ಮನೇಲಿ ದೈವ ಯಾರು ಇದು ಮಾಡ್ತಾಯಿದ್ರು ಅವ್ರು ಹೊಸಬ್ರವರು. ನಮ್ಮ ಇದರಲ್ಲಿ ಯಾವಾಗಲೂ ಮಾಡೋರು ಅವ್ರಿಗೇನೋ ಸೂಕ್ತ ಇರೋದ್ರಿಂದ ಚೇಂಜ್ ಆಗಿದ್ದಾರೆ. ಸೊ ನೋಡಿ ಅವ್ರ ಕಡೆ ತಿಂಡಿ ಗಿಂಡಿ ಎಲ್ಲ ತಿಂತಾಯಿದ್ದಾರೆ. ಏನೆಲ್ಲ ಅವ್ರವ್ರದ್ದು ಕಾರ್ಯಕ್ರಮಗಳು ಏನೇನೋ ಮಾಡ್ತಾಯಿದ್ದಾರೆ. ಚೇರ್ಸ್ ಹಾಕ್ತಾಯಿದ್ದಾರೆ ಕೆಲವರು. ಚೇರ್ಸ್ ಇನ್ನೂ ತುಂಬ ಜಾಸ್ತಿ ಇದೆ. ಸೊ ಈ ಥರ ಎಲ್ಲ ಇದೆ, ನಡೀತಾ ಇದೆ ಬೆಳಿಗ್ಗೆಯಿಂದ ಕಾರ್ಯಕ್ರಮಗಳು. ಆ್ಯಕ್ಚುಲಿ ನಾನು ಬಂದು 2-3 ದಿವಸ ಆಯಿತು. ನಡೀತಾನೆ ಇದೆ ಎಲ್ಲನೂ. ನಮ್ಮ ಕಸಿನ್ಸ್ ಎಲ್ಲ ಇವರು, ಕಾರ್ತಿಕ್ ಅಂತ ಹೇಳಿ ಬೆಂಗಳೂರಲ್ಲಿರೋದು. ಅಲ್ಲಿ ನೋಡಿ ನಮ್ಮ ದೊಡ್ಡಣ್ಣ ಅವರು ದೀಪಕ್ ಅಂತೇಳಿ. ಇವರು ಬೆಳ್ತಂಗಡಿಲಿ ಇದರಲ್ಲಿ ಭಾರತ್ ಆಟೋಲ್ಲಿ ಇರೋದು. ಅಡ್ವೈಸರ್ ಅಲ್ಲ, ಏನು ಸೂಪರ್ವೈಸರ್ ಆಗಿ ನೋಡಿರ್ತೀರ. ಯಾರಾದರೂ ನಮ್ಮ ಬೆಳ್ತಂಗಡಿಯವ್ರು ನೋಡ್ತಾಯಿದ್ರೆ ನೋಡಿದರೆ ಒಳ್ಳೆಯ ಒಂದು ಗಾಡಿ ಚೆನ್ನಾಗಿ ಸರ್ವಿಸ್ ಮಾಡಿಕೊಡ್ತಾರೆ ಬೆಳ್ತಂಗಡಿಯವರು. ಇನ್ನೊಬ್ರು ಬರ್ತಾರೆ, ಇನ್ನೊಂದಷ್ಟು ಜನ ಬರ್ತಾರೆ. ಎಲ್ಲರೂ ನೀವು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಮ್ಮ ಬಾಯ್ಸ್ನ. ಸೊ ಬರಲಿ. ಓಕೆ. ಸೊ ಸ್ವಲ್ಪ ಪಾಪ ನಾನು ಒಬ್ಬನೇ ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀನಿ. ಸ್ವಲ್ಪ ಹೆಲ್ಪ್ ಮಾಡೋಣ. ಓಕೆ. ಯಾವ ರೇಂಜ್ಗೆ ಒಂದು ಸೆಕೆ ಇದೆ ಅಂತ ಹೇಳಿದ್ರೆ, ಟವಲ್ಲು ಇವತ್ತು ಯೂಸ್ ಮಾಡಿರೋದು ಆಲ್ರೆಡಿ ವಾಸನೆ ಬರ್ತಾಯಿದೆ. ಅಷ್ಟು ಹ್ಯುಮಿಡಿಟಿ ಏನು ಹೇಳಿ. ಯಪ್ಪ ವಾಸನೆ ಅಂದರೆ ವಾಸನೆ. ಒಗ್ಯಾಕೆ ಬಂದಿದ್ದೀನಿ ಇವಾಗ. ಏನು ಫುಲ್ಲು ಡ್ಯೂಟಿ, ಅಷ್ಟು ಸೆಕೆ. ಓಕೆ. ಸೊ ಫೈನಲಿ ಸ್ಟಾರ್ಟ್ ಆಗಿದೆ. ಅಂದರೆ ಇನ್ನೂ ಜಸ್ಟ್
ನೋಡ್ಬೋದು ಒಳಗಡೆ ಫುಲ್ಲು ಲೈಟಿಂಗ್ ಎಲ್ಲ ಮಾಡಿ ಈ ಥರ ಇದೆ. ಸೊ ಸ್ನಾನಾಗಿ ನಾವೆಲ್ಲ ಮಾಡಿಕೊಂಡು ರೆಡಿಯಾಗಿ ಒಬ್ಬರೊಬ್ಬರೇ ಬರ್ತಾಯಿದ್ದಾರೆ ಫಂಕ್ಷನ್ಗೆ. ಸೊ ನಮ್ಮ ಹುಡುಗರು ಬೆಂಗಳೂರಿಂದ ಬಂದರು, ಹೋಗ್ತಾನೆ ಅವರೇ ಮುಂದೆ ನೋಡಿ ಅಲ್ಲಿವರೆಗೂ ಹೋಗ್ಬಿಟ್ರು. ಅದು ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಹೋಗ್ತಾನೆ ಅವರೇ ಬರಲಿ ರೀ. ಅದು ಎಲ್ಲಿಗೆ ಹೋಗ್ತಾರೋ ಅದು ದೇವ್ರಿಗೆ ಗೊತ್ತು. ಹೋಗೇ ಬಿಟ್ರು ಕಡೆಗೂ. ಸೊ ಶ್ರೀ ಕ್ಷೇತ್ರ ಕೂರ್ನೆಗೆ ನಮ್ಮ ಮುಖ್ಯ ಅತಿಥಿಗಳು ಬೆಂಗಳೂರಿಂದ ಆಗಮಿಸಿದ್ದಾರೆ ಎಲ್ಲರೂ. ಇವನೇನೋ ಆ್ಯಕ್ಟಿವದಲ್ಲಿ ಬಂದಿದ್ದೇನೋ, ಆಕ್ಸಿಸಲ್ಲಿ ಕರ್ಕೊಂಡ್ಬಂದಿದ್ರು. ಹಾಂ ಏನು ಹೋದಲಿ ಲಾರಿ ಕಡೋದಿಲ್ಲ ಅಲ್ಲ, ಏನು ಹಿಂದ್ಗಡೆ ನೀರು ದಾರಿ ಖರ್ಚಿಗ ಜ್ಯೂಸಾ ನಿಮ್ಗೂ ಬರುತ್ತೆ. 2 ನಿಮಿಷ AC ಬಂದಿದ್ದೀರಾ, ಹಾಕೊಂಡು ರುಬ್ಬುತ್ತೆ. ಚೆನ್ನಾಗಿದ್ದೀನ, ಸೆಕೆ ಆಗ್ತಾ ಇಲ್ಲ ಸೆಕೆಗೆ. ಫುಲ್ಲು ಜ್ಯೂಸಾ ಎಲ್ಲ ಹೋಗ್ತೈತೆ, ಆಗ್ತಾ ಇಲ್ಲ. 3 ಸಲ ಸ್ನಾನ ಮಾಡಲೇಬೇಕು. ಎಲ್ಲ ಐತೆಪ್ಪ, ಆದ್ರೂ ಆಗ್ತಾ ಇಲ್ಲ. ಏನು ಇರಬಾರ್ದು ಮೈ ಮೇಲೆ, ಬರೀ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇರಬೇಕು ಇಲ್ಲಿ. ಅಯ್ಯೋ ಸುಮ್ಮನೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿದ್ದಿರ್ಬೇಕು. ಅಯ್ಯೋ ಅವನಾ ಅಳ್ತಾವನ ಆಲ್ರೆಡಿ. ಲೋ ಮಳೆಗಾಲದಲ್ಲಿ ಫುಲ್ ಸ್ವಿಮ್ಮಿಂಗ್ ಪೂಲು, ನಾನ್ ಸ್ಟಾಪ್ ಮಳೆ, ಜಾಲಿ. ಲೋ ಇದು ಏನೋ ಇದು ಲೈನರ್ಸ್ ಹಾಕೊಂಡು ಓಡಾಡ್ತವನ್ಲೋ, ಅದೇ ರೈನಾಕ್ಸ್ದು. ಹ್ಞೂ ಲೋ ಹಂಗೆ ಓಡಾಡ್ತಾವ್. ಇಲ್ಲಿ ಊರಲ್ಲಿ ಎಲ್ಲ ಎದ್ರುಕೊಂಡ್ಬಿಡ್ತಾರೆ. ಏನ್ ನೀನು ಹಿಂಗೆ ಓಡಾಡ್ತಾವ ಲೆಗ್ಗಿನ್ಸ್ ಹಾಕೊಂಡು ಅಂತ. ಇವಾಗ ರೆಡಿ ಆದ ಏನೇನು ಡೈನೋಮೋ ಎಲ್ಲ ತೋರಿಸ್ಕೊಂಡು. ಒಂದು ಕೋಳಿಯ ಕತೆ. ಮತ್ತೆ ನಿಮ್ಮ ದೈವ ಬೇಕ್ರಿ. ನಮ್ಮದೇ ಇಲ್ಲ ದೇವ್ರದ್ದು. ದೇವ್ರದ್ದು ಹೌದು, ನಿಮ್ಮ ದೈವ ಜಾಲಿ ಜಾಲಿ ನಿಮ್ದು ನೆನಪಾಗ್ತದೆ. ನಾವು ಕೇಳ್ತಾನೆ ಇರ್ತಾರೆ ಫೋನಲ್ಲಿ. ಏನು ಹೇಳು, ನಲ್ ಮತ್ತು ನೀಲ್ ಯಾರೋ ಸೆಕೆನೆ ಆಗ್ತಿಲ್ಲ ಅಂದ್ರಲ್ಲೋ ಅಲ್ಲೋಡಲ್ಲಿ ಸ್ಟಾರ್ಟ್ ಆಯ್ತು. ಬರುತ್ತೆ ನೋಡಿ, ಅಲ್ಲೇ ಹೊಸ್ಕೊತಾವ. ಸೆಕೆನೆ ಆಗ್ತಿಲ್ಲ, ನನಗೇನು ಆಗ್ತಿಲ್ಲಪ್ಪ ಅಂತ ರುಬ್ಬುತ್ತಿತ್ತು. ರೆಡಿ ಇರೋದು 10 ನಿಮಿಷ. ಫಾಸ್ಟ್ ಆಗೋದೆ ಭಾಸ್ಕರ್ಗೆ. ಜಾಲಿ ಜಾಲಿ ಫುಲ್ಲು. ಗೋಲ್ಡನ್ ಬಾಯ್. ಓ ಅವನು ಮದುವೆಲಿ ಇದು ಬಾಡಿಸ್ತಾರೆ ಗೊತ್ತಾ, ಏನಂತಾರದು, ಹಂಗವನೇ ಆ ಬಟ್ಟೆ ಹಾಕೊಂಡು ತಗಡ್ದು ಗಟ್ಟಿ ಬೇಡ ಫುಲ್ಲು ಜಾಲಿ. ವೈಟ್ ಅಂಡ್ ವೈಟು. ನೋ ನೀನು ಕಾಲ್ ಕೆಡೆ ಇಳಿಸೋ, ಕಾಲ್ ಕೆಡೆ ಇಳಿಸು. ಯಾವನೇ ಒಂದು ಯಪ್ಪ ಏನು ಹೇಳಿ. ಸೊ ನಮ್ಮ ಬಾಯ್ಸ್ ಎಲ್ಲ ಬಡಿಸ್ತಾ ಇದಾರೆ ಅಡುಗೆ. ಹಾಂ ನೋಡಿ ಇಲ್ಲಿ ಸಿಕ್ಕವೈ, ಆಕಾಶ, ಗಡಿ ಮನೆಯವರು ಇಂಗ್ಲಿಷ್ ಅಂತ ಲಾಕ್ ಮಾಡೋದು ನೀನು. ಒಂದು ಬೈ ಪಾಯಸ ವಿಕಾಸ್ ಆ್ಯಂಡ್ ಇಯರ್ ನಮ್ಮ ಸಣ್ಣ ಪ್ರದ್ಯುಮ್ನ. ನಾವು ಬರ್ಸೋ ಬ್ಲಾಗ್ ಏನಿದೆ ಬೈ ಇದು ಮಾತ್ರ ಬ್ಲಾಗ್. ಇವಾಗ ಬಂದಿದ್ದು ನಾನು. ಉಪ್ಪಿನಕಾಯಿ, ಪಲ್ಯ, ರೈಸ್, ವೈಟ್ ರೈಸ್, ನನ್ನ ನಿಲ್ಲಿಸಿ ಹೊಂಟವ. ತಿಳಿಸಾರು, ರಸಮ್, ಸಾಂಬಾರು, ಇದೊಂದು ಏನೋ ಮೆಣಸಿನಕಾಯಿ ಗ್ರೇವಿ. ಇದು ವಾಟ್ ಇಸ್ ದಿಸ್, ಮಜ್ಜಿಗೆ ಹುಳಿ ಪಾಯಸ. ಎಲ್ಲಿ ಮೊಬೈಲ್ ಓನರ್
ಪ್ಯೂರ್ ಲೀಗ್. ಓಕೆ ಬಾಯ್ಸ್ ಎಲ್ಲ ಬೆಂಗಳೂರಿಗೆ ವಾಪಸ್ ಹೋಗ್ತಿದ್ದಾರೆ ಎಲ್ಲ ಅವ್ರವ್ರದ್ದು
ಬಸ್ಸಲ್ಲೂ ಎಲ್ಲ ಕೇಳ್ಕೊಂಡ್ರು ಅವ್ರದ್ದು ಇರ್ತದಲ್ಲ. ಮತ್ತು 3 ಜನ ಬೆಂಗಳೂರಿಗೆ ಹೋಗ್ತಾಯಿದ್ದಾರೆ. ಪ್ರಣವ್ ನಾಳೆ ಹೋಗ್ತಾವನೆ ಬೆಂಗಳೂರಿಗೆ. ಹಾಂ ಓಡ್ರ ಗೊತ್ತಾ ನಾನು ಇದ್ರೆ ಬಂದ್ರೆ ಖಾರದ ಪುಡಿ ಹಾಕೊಂಡು ಓಡಿಸ್ತೇನೆ. ಎಲ್ಲಿಗೆ ಮತ್ತೆ ಹೊಟ್ಟೆಗ ಏನೋ ಕುರಿ ತುಂಬ್ತಾನ ಹತ್ರ ಯಾರು ಹಚ್ಚುದೇ ಇಲ್ಲ. ಕುರಿ ತುಂಬ್ತಾನ ಹತ್ರ ಸ್ಟಾರ್ಟ್ ಆಗಿರೋದೇ ಗೊತ್ತಾಗ್ತಿಲ್ವೋ. ಸ್ಟಾರ್ಟ್ ಆಗಿದೆ ಗಾಡಿ. ಎಲೆಕ್ಟ್ರಿಕಲ್ ಇದೆ. ಚೇಂಜ್ ಮಾಡಿ ಡೀಸೆಲ್ಗೆ. ಬಾಯ್ ಹುಷಾರು. ಬಾಯ್ಸ್ ಹುಷಾರಾಗಿ ಹೋಗಿ. ನೀವು ಹೊರಡಿ, ಅವ್ರು ಬರ್ತಾರೆ ಫಾಸ್ಟಾಗಿ. ನಿಧಾನಕ್ಕೆ ಹೋಗ್ತಾರೆ. ಹುಡುಗರು ನೋಡ್ಕೊಳ್ಳೋ ಬರ್ತಾರೆ ಹಿಂದೆನೆ ಹಿಂಗನ್ಬಿಟ್ಟ. ಹುಷಾರು. ಹೊಡಿ ಫಾಸ್ಟಾಗಿ ಬರ್ತಾವ. ಹೋಗ್ಬಿಡ್ರಿ ನೀವು. ಬಾಯ್ ಹೊರಡ್ರು ಬಾಯ್ಸ್. ಓಕೆ ನಾವು ಹೋಗೋಣ ಒಳಗಡೆ. ಬನ್ರು. ಹಾಂ ದೈವಾರಾಧನೆ ಎಲ್ಲ ಮುಗೀತು ಮಾಡ್ಬೋದು. ವಾಪಸ್ಸು ಭಂಡಾರನ ಅಲ್ಲಿಗೆ ತೊಗೊಂಡೋಗಿ ಇಡ್ತಾರೆ. ಎರಡು 2025 ದೈವಾರಾಧನೆ ನಮ್ಮದು ಈ ವರ್ಷದ್ದು ಮುಗೀತು. ವಾಯ್ಸ್ ಎಲ್ಲ ಬಂದಿದ್ರು ಎಲ್ಲ ಖುಷಿ ಆಯಿತು, ಸಖತ್ತು. ಸೊ ಪ್ರಣವ್ ಇನ್ನೂ ಇಲ್ಲೇ ಇದ್ದಾನೆ. ಸೊ ನೋಡಿ ಇನ್ನೂ ಕ್ಲೀನಿಂಗ್ ಎಲ್ಲ ನಾಳೆ ಮಾಡಬೇಕಾಗುತ್ತೆ. ಬಟ್ ಸಖತ್ತಾಗಿ ಸೂಪರಾಗಾಯಿತು, ಸಖತ್ ಖುಷಿ ಆಯಿತು. ಎಲ್ಲ ಬಂದಿದ್ದು ಎಲ್ಲರಿಗೂ ಯಾರು ಬಂದಿದ್ರು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಬರ್ದಿದ್ದವ್ರಿಗೆ ದೇವರು ಇಲ್ಲಿಂದಲೇ ಅವ್ರಿಗೆಲ್ಲ ಒಳ್ಳೇದು ಮಾಡಿ ಅಂತ ಹೇಳ್ಕೊತೀನಿ. ಸೊ ಅಷ್ಟೊಂದು ವ್ಲಾಗು ಮಾಡೋಕ್ಕಾಗಿಲ್ಲ ಈ ಸತಿ. ಏನಕ್ಕೆ ಕೆಲಸ ಜಾಸ್ತಿ ಇತ್ತು. ಆದ್ದರಿಂದ ಮನೆ ಅಲ್ಲಿ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಜಾಸ್ತಿ ತೋರ್ಸೋಕ್ಕಾಗಿಲ್ಲ. ಇಲ್ಲಿ ತೊಂದರೆ ಇಲ್ಲ. ಸೊ ಆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಶುಭರಾತ್ರಿ, ಶುಭ ದಿವಸ ಇದ್ದರೆ ಬಾಯ್. ಸ್ವಾಮಿ ಕೊಡಬೇಕು. ಓಕೆ ಲೆಟ್ಸ್ ಗೋ, ಲೆಟ್ಸ್ ಸ್ಲೀಪ್. ಟೈಮ್ ಆಯಿತು. ಟೈಮು ವಾಚು ವರ್ಕ್ ಆಗ್ತಾಯಿಲ್ಲ. ಓಕೆ.